ನಾಪತ್ತೆಯಾಗಿರೋ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರಾ? ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣ ದುಬೈನಲ್ಲಿ ಇರುವ ಮಾಹಿತಿ ಈಗ ಸಿಕ್ಕಿದೆ. ದುಬೈನಲ್ಲಿ 1 ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ವಾಸ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರತಿ ಹಂತದಲ್ಲಿಯೂ ಪ್ರಜ್ವಲ್ ಜೊತೆಗಿರುವ ಹಾಸನದ ಹುಡುಗರು ದುಬೈನ ನೋಡಿ ಎಲ್ಲಿದ್ದಾರೆ ಅಂತ ಹೇಳಿ ಬಂದಾಗ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವ್ರ ಜೊತೆಗೆ ಒಂದಿಷ್ಟು ಜನ ಹುಡುಗರು ಕೂಡ ಇದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ನೋಡಿ, ನಾಪತ್ತೆಯಾಗಿರುವ ಪ್ರಜ್ವಲ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಅಂತೇಳಿ. SIT ಅಧಿಕಾರಿಗಳಂತೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ಮತ್ತು ಅವರನ್ನು ಹುಡುಕುವ ಕಾರ್ಯಾಚರಣೆಯು ಕೂಡ ಜೋರಾಗಿ ನಡೀತಾ ಇದೆ. ಅವರ ಪಾಸ್ಪೋರ್ಟನ್ನು ರದ್ದು ಮಾಡ್ತೀವಿ ಅನ್ನುವ ವಿಚಾರ ಗೊತ್ತಾದ ತಕ್ಷಣ ಅವರು ಬರೋದಾಗಿ ಒಪ್ಕೊಂಡಿದ್ದಾರೆ, ವಿಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ. ದುಬೈನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ 2 ತಲೆದಂಡ ಆಗಿದೆ. ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಪ್ರಕರಣ ಇದೆಯಲ್ಲ, ಡೆತ್ ನೋಟನ್ನು ಬರೆದಿಟ್ಟು ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಲ್ಲ, ಈ ಪ್ರಕರಣದಲ್ಲಿ 2 ತಲೆದಂಡ ಆಗಿದೆ. MD JJ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಜಿ ದುರ್ಗಣ್ಣ ಸಸ್ಪೆಂಡ್. 2 ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೋಡಿ, ಇದರಲ್ಲಿ ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡದ ವರದಿ. ಈ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹಗರಣ ಸಂಬಂಧ 2 ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. 2 ಅಧಿಕಾರಿಗಳು MD JG ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಜಿ ದುರ್ಗಣ್ಣ ಇವರಿಬ್ಬರು ಕೂಡ ಸಸ್ಪೆಂಡ್ ಆಗಿದ್ದಾರೆ. 2ರನ್ನು ಕೂಡ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈ ಅಕ್ರಮವಾಗಿ ಹಣ ವರ್ಗಾವಣೆ, ಈ ಅವ್ಯವಹಾರ, ಇದರಿಂದಾಗಿ ನೊಂದು ಅವಮಾನವನ್ನು ಸಹಿಸಲಾಗದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅವರು ಡೆತ್ ನೋಟನ್ನು ಬರೆದಿಟ್ಟು ಇವರ ಹೆಸರೆಲ್ಲ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ನಂತರ ಈಗ 2 ತಲೆದಂಡ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅಕ್ರಮ ಹಣ ವರ್ಗಾವಣೆ, ಆತ್ಮಹತ್ಯೆ, ಡೆತ್ ನೋಟ್ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಸದ್ಯ 2 ತಲೆದಂಡ ಆಗಿದೆ ಅನ್ನೋದು ಸದ್ಯದ ಅಪ್ಡೇಟ್. ಹೆಚ್ಚಿನ ವಿವರ ಏನಿದೆ ಸುರೇಶ್? ಎಸ್ ರಂಜಿತ್, ಏನು ಚಂದ್ರಶೇಖರ್ ಆತ್ಮಹತ್ಯೆ ಬೆನ್ನಲ್ಲೇ ಈಗ ಪ್ರಕರಣ ಒಂದು ಕಡೆ ಸರ್ಕಾರಕ್ಕೇನೆ ಎಲ್ಲೋ ಒಂದು ಕಡೆ ಉರುಳಾಗುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಮುಗಿಬಿದ್ದಿದ್ವು. ಈಗಾಗಲೇ ಎಚ್ಚೆತ್ತುಕೊಂಡಂತಹ ಇಲಾಖೆಯ ಸಚಿವರು ಕೂಡಲೇ ಏನು ಬಿಸಿ ಹೆಚ್ಚಾಗ್ತಿದ್ದಂತೆನೆ ಈಗ ಒಂದು MD ಪದ್ಮನಾಭ ಮತ್ತೆ ಏನು ಪರಶುರಾಮ್ ಏನಿದ್ರೆ ಅಕೌಂಟ್ ಆಫೀಸರ್ ಏನಿದ್ರು ಅವರಿಬ್ಬರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ ಎಲ್ಲೋ ಒಂದು ಕಡೆ ಏನು ನಾಗೇಂದ್ರ ಏನಿದ್ರು ಸಚಿವರು, ಈಗ ಸಚಿವರ ತಲೆದಂಡಕ್ಕೂ ಕೂಡ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿಪಕ್ಷಗಳಿಂದ ನಾಳೆ ಹಾಗೂ ನಾಡಿದ್ದು ಅಂದ್ರೆ ಹೋರಾಟವನ್ನ ತೀವ್ರಗೊಳಿಸುವುದಕ್ಕೆ ಈಗಾಗಲೇ ಅಣಿಯಾಗಿದ್ರು. ಇದೆಲ್ಲದರ ಮಾಹಿತಿಯನ್ನ ಅರಿತಿರ್ತಕ್ಕಂತಹ ಸಚಿವರು ಹಾಗೇನೆ ಸರ್ಕಾರ ಕೂಡಲೇ ಅವರಿಬ್ಬರನ್ನು ಕೂಡ ಅಮಾನತು ಮಾಡುವ ಮೂಲಕ ಒಂದಷ್ಟು ಅಂದ್ರೆ ಸದ್ಯ ಪ್ರಕರಣ ಏನು ಈಗ ಬಿಸಿ ಆಗ್ತಾ ಇತ್ತು, ಅಂದ್ರೆ ತಾರಕಕ್ಕೆ ಏರ್ತಾ ಇತ್ತು, ಅದನ್ನ ಒಂದಷ್ಟು ತಣ್ಣಗಾಗಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಕೇವಲ ಇಬ್ಬರ ಅಮಾನತು ಅಷ್ಟೇ ಅಲ್ಲ, ಇಲ್ಲಿ ನೇರವಾಗಿ ಇಲಾಖೆ ಸಚಿವರ ಒತ್ತಡ ಇರತಕ್ಕಂಥದ್ದು ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರೋ ಬೆನ್ನಲ್ಲೇ ಈಗ ಅವರ ಹೆಸರು ಕೂಡ ಎಲ್ಲೂ ಕೂಡ FIR ಅಲ್ಲಿ ಸೇರಿಸಿಲ್ಲ. ಸೊ ಇದು ಕೂಡ ವಿಪಕ್ಷದವರಿಗೆ ಒಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥ. ಜೊತೆಗೆ ಅವರ ಆಗ್ರಹ ಕೂಡ ಸಚಿವರ ಹೆಸರನ್ನ FIR ನಲ್ಲಿ ಸೇರಿಸಬೇಕಾಯಿತು. ಯಾಕಂದ್ರೆ ಡೆತ್ ನೋಟ್ ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ, ಹಾಗಾಗಿ ಅವರ ಹೆಸರನ್ನ ಕೂಡ ಸೇರಿಸಬೇಕಾಗಿತ್ತು ಅಂತಕ್ಕಂತಹ ಒಂದು ಬಲವಾದಂತಹ ಆಗ್ರಹ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತೆ, ಯಾಕೆಂದ್ರೆ ಒಬ್ಬರ ಸಚಿವರ ತಲೆದಂಡ ಆಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಇಡೀ ಸರ್ಕಾರಕ್ಕೆ ಅದು ಕೆಟ್ಟ ಹೆಸರು. ಸೊ ಹೀಗಾಗಿ ಕೂಡಲೇನೆ 2 ಅಧಿಕಾರಿಗಳನ್ನ ಅಮಾನತು ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಒಂದು ತೇಪೆ ಹಾಕುವಂತ ಪ್ರಯತ್ನ ಮಾಡಿರ್ತಕ್ಕಂಥ. ಆದ್ರೆ ಏನು ಈ ಒಂದು ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಅವರಿಬ್ಬರನ್ನ ಅಮಾನತು ಮಾಡಿ ತನಿಖೆಗೆ ಗುರಿಪಡಿಸಿರ್ತಕ್ಕಂಥ ಸ್ವಾಗತಾರ್ಹ. ಆದರೆ ಸಚಿವರ ಮೇಲೂ ಕೂಡ ಈ ಒಂದು ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಸಚಿವರನ್ನು ಕೂಡ ಇಲ್ಲಿ ವಿಚಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸಚಿವರ ಸೂಚನೆ ಇಲ್ಲದೇ MD ಅವರಿರ್ಬೋದು ಅಥವಾ ಲೆಕ್ಕಾಧಿಕಾರಿಗಳಿರ್ಬೋದು ಒಂದು ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕಾಗಲಿ ಹೊಸ ಅಕೌಂಟ್ ಅನ್ನ ಮಾಡಿ ಒಂದು ಹಣವನ್ನೇ ಅಂದ್ರೆ
ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಬಳಸುವಂಥದ್ದೇನಿದೆ ಆ ಒಂದು ಕೃತ್ಯ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಚಿವರ ಕಣ್ಗಾವಲಿನಲ್ಲಿ ಆಗಿದೆಯೇನೋ ಅಂತಕ್ಕಂಥ ಅನುಮಾನಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇನೆ ಈಗ ಸಚಿವರ ತಲೆದಂಡ ಆಗುವಂತ ಹಂತಕ್ಕೆ ಬಂದಾಗ ಎಚ್ಚೆತ್ಕೊಂಡಂತ ಸರ್ಕಾರ ಇಬ್ಬರನ್ನು ಕೂಡ ಅಮಾನತು ಮಾಡಿದೆ. ಇದೇ ಅಮಾನತನ್ನ ನಿನ್ನೆನೇ ಮಾಡಬಹುದಾಯಿತು, ಆದರೆ ನಿನ್ನೆಯಿಂದ ಈವರೆಗೂ ಕೂಡ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ದುಬೈನಲ್ಲಿರೋದು ಬಹುತೇಕ ಖಚಿತ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಹಾಸನದ ಹುಡುಗರು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಬಂದಾಗ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಹಾಸನದ ಹುಡುಗರು ಕೂಡ ಇದ್ದಾರಂತೆ. 1 ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ದುಬೈನಲ್ಲೇ ವಾಸ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಹಾಸನದ ಹುಡುಗರು ಅವ್ರ ಜೊತೆಲಿದ್ದಾರೆ. ದುಬೈನ ಫಾಲ್ಮಾ ಜುಮೈರಾ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದಾರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಗೆ ಊಟದ ವ್ಯವಸ್ಥೆಯನ್ನ ಹುಡುಗರು ಮಾಡ್ತಾ ಇದ್ದಾರೆ. ಹಾಸನದ ಹುಡುಗರು ಸಂಪೂರ್ಣವಾಗಿ ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಅವ್ರ ಜೊತೆಯಲ್ಲಿದ್ದು ಹಾಸನದ ಹುಡುಗರು ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೇನೆ ದುಬೈನಲ್ಲಿದ್ದಾರೆ. ದುಬೈನ ಫಾಲ್ಮಾ ಜುಮೈರಾ ಹೋಟೆಲ್ನಲ್ಲಿದ್ದಾರೆ ಅನ್ನೋದರ ಬಗ್ಗೆ, ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ, 1 ತಿಂಗಳಿನಿಂದ ಅಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರೆ ಅನ್ನೋದು ಈ ಸದ್ಯದ ಮಾಹಿತಿ. ದುಬೈನಲ್ಲಿ ಎಲ್ಲಿದ್ದಾರೆ, ಅವ್ರನ್ನ ಯಾರು ಗಾರ್ಡ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಲಿ ಯಾರಿದ್ದಾರೆ, ಹೆಚ್ಚಿನ ವಿವರ ಏನಿದೆ ಈ ಸದ್ಯದವರೆಗೂ ಕೂಡ ನಟೇಶ್? ರಂಜಿತ್, ಖಂಡಿತ ಏನು ಕಳೆದ 15 ದಿನಗಳಿಂದ ಏನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಇಡೀ ದೇಶದ ಜನತೆಗೆ ಇರ್ತಕ್ಕಂಥದ್ದು. ಹಾಗೆಯೇ ಸರ್ಕಾರವೂ ಕೂಡ, ಅಂದರೆ ಅಧಿಕಾರಿಗಳು ಕೂಡ ಬಹಳಷ್ಟು ತಲೆ ಕೆಡಿಸಿಕೊಂಡಿರುವಂಥದ್ದು. ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಒಂದು ವಿಡಿಯೋವನ್ನು ಬಿಡುವ ಮೂಲಕ ಏನು SIT ತನಿಖೆಗೆ ದಾರಿ ತಪ್ಪಿಸುವಂತಹ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಎನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಹರಿದಾಡ್ತಾ ಇತ್ತು. ಆದರೆ ಇಂದು ಏನು ಸರ್ಕಾರಕ್ಕೆ ಒಂದು ಮಾಹಿತಿ ಬಂದಿದೆ, ಅಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಇದೀಗ ಪ್ರಜ್ವಲ್ ರೇವಣ್ಣ ಅವರು ದುಬೈನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದುಬೈನಲ್ಲಿ ಹಾಸನದ ಹುಡುಗರು ಸೇರಿದಂತೆ ಎಲ್ಲ ರೀತಿಯಾದಂಥ ಊಟ ಮತ್ತು ಎಲ್ಲ ರೀತಿಯ ಉಪಹಾರವನ್ನು ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು 31ಕ್ಕೆ ಏನು SIT ಅಧಿಕಾರಿಗಳಿಗೆ SITಯನ್ನು ಭೇಟಿ ಮಾಡಿ SIT ಅಧಿಕಾರಿಗಳಿಗೆ ಶರಣರಾಗ್ತೀನಿ ಎನ್ನುವಂತಹ ಮಾಹಿತಿಯನ್ನು ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಬಿಟ್ಟಿದ್ರು. ಆದರೆ 31ಕ್ಕೆ ಬರ್ತಾರೋ ಅಥವಾ ಇಲ್ಲವೋ ಅನ್ನುವಂತಹ ಡೌಟ್ ಕೂಡ ಇದೀಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಜರ್ಮನಿಯಿಂದ ನೇರವಾಗಿ ಬೆಂಗಳೂರಿಗೆ ಬರ್ತೀನಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಸದ್ಯಕ್ಕೆ ಅವರು ಫ್ಲೈಟ್ನಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಹಾಗಾಗಿ ದುಬೈಯಿಂದ ನೇರವಾಗಿ ಶಿಪ್ ಮೂಲಕ ಬರುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ತನಿಖಾ ತಂಡದ ದಾರಿ ತಪ್ಪಿಸುವಂತಹ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಏನು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರೆ, ಅವರ ಜೊತೆಗೆ ಹಾಸನದ ಹುಡುಗರು ಕೂಡ ಇದ್ದಾರೆ. 1 ತಿಂಗಳಿನಿಂದ ದುಬೈನ ಖಾಸಗಿ ಹೋಟೆಲ್ ಒಂದರಲ್ಲಿ ಅವರು ವಾಸ್ತವ್ಯ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿದೆ. ಪ್ರಜ್ವಲ್ ರೇವಣ್ಣ 31ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾರೆ. ಅವರು ಹೇಗೆ ಬರ್ತಾರೆ? ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ರಾತ್ರಿ 12:30ಕ್ಕೆ ಅವರು ಬಂದಿಳಿತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ಅವರು ಟಿಕೆಟ್ ಮಾಡಿದ್ದಾರೆ, ಅದರ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. SIT ಅಧಿಕಾರಿಗಳು ಅವ್ರನ್ನ ಕಾಯ್ತಾ ಇದ್ದಾರೆ, ಅವರು ಬರೋದನ್ನು ಕಾಯುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ 30 ದಿನಗಳ ಕಾಲ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆ ದೇಶದಲ್ಲಿದ್ರು, ಈ ದೇಶದಲ್ಲಿದ್ರು ಅನ್ನೋದರ ನಡುವೆ ಅವರು ದುಬೈನಲ್ಲಿದ್ದಾರೆ. ಹಾಸನದ ಹುಡುಗರು ಅವ್ರ ಜೊತೆಲಿದ್ದಾರೆ. ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.